ಹಾಯ್ ಹಲೋ ವೆಲ್ಕಮ್ ಮೈ ಚಾನಲ್. ಹಾಯ್ ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ. ನೋಡಿ, ಫ್ರಂಟು ಸ್ಟಾರ್ ನೆಕ್ಕು, ಬ್ಯಾಕ್ ಸೈಡು ಟ್ರಿಯಾಂಗಲ್ ಶೇಪ್, ಬ್ಯಾಕ್ ಸೈಡ್ ಸ್ಕ್ವೈರು, ಫ್ರಂಟು ಸ್ಟಾರ್ ನೆಕ್. ಇದು ಇತ್ತೀಚೆಗೆ ತುಂಬ ಟ್ರೆಂಡಿಂಗಲ್ಲಿ ಇರುವಂತಹ ಡಿಸೈನು. ಫ್ರಂಟ್ ಸ್ಟಾರ್ ನೆಕ್ಕು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ. ಯಾರೆಲ್ಲ ಟೈಲರಿಂಗ್ ಕಲಿಬೇಕು ಅಂತ ಆಸಕ್ತಿ ಇದೆಯೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ಹೊಸ ಡಿಸೈನ್ಸ್ಗಳು ನಿಮಗೇನಾದ್ರು ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಆ ಥರ ಡಿಸೈನ್ಸ್ ವಿಡಿಯೋಸ್ನ ಮಾಡಿ ತೋರಿಸ್ತೀನಿ. ನೋಡಿ, ಇದು ಆಗಲೇ ತೋರಿಸ್ನಲ್ಲ ಬ್ಲೌಸು, ಅದನ್ನು ಯಾವ ರೀತಿ ಕಟಿಂಗ್ನ ಮಾಡ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟು ಬ್ಲೌಸ್ ಬ್ಯಾಕ್ ಸೈಡು ಲೆಂತ್ನ ಮೆಜರ್ಮೆಂಟ್ ತೊಗೊಳ್ಳಿ. ಇದು ಬೋಟ್ ನೆಕ್ ಡಿಸೈನಲ್ಲಿ ಬರುತ್ತೆ. ನಮಗೆ ಬೋಟ್ ನೆಕ್ ಶೇಪು ನೆಕ್ ವಿಡ್ತ್ ಎಷ್ಟು ಬೇಕೋ ಅಷ್ಟು ವಿಡ್ತ್ನ ತೊಗೋಬೇಕು. ನೆಕ್ಸ್ಟು ನಮಗೆ ಡೀಪ್ ಎಲ್ಲಿವರೆಗೂ ಬೇಕು ಅದನ್ನು ಮಾರ್ಕಿಂಗು. ಇದು ಸ್ಕ್ವೈರು. ಅವ್ರಿಗೆ ಡೀಪು ಕಸ್ಟಮರ್ ಮೆಜರ್ಮೆಂಟ್ ಯಾವ ಥರ ಡೀಪ್ ಇದೆಯೋ ಆ ಥರ ಡೀಪು ಮಾರ್ಕಿಂಗ್ ತೊಗೊಂಡು ಸ್ಕ್ವೈರ್ನ ಕಟ್ ಮಾಡ್ತಾಯಿದ್ದೀನಿ. ನೀವು ಸ್ಕ್ವೈರ್ ತೊಗೊಂಡ್ರೆ ಫುಲ್ಲು 4 ಸೈಡು ಕರೆಕ್ಟಾಗಿರಬೇಕು. ನೋಡಿ, ಫುಲ್ 4 ಸೈಡೂ ಸ್ಕ್ವೈರ್ ಕರೆಕ್ಟಾಗಿ ಬಂದಿದೆ. ಫ್ರಂಟು ಸ್ಟಾರ್ ನೆಕ್ ಕಟ್ಟಿಂಗು. ಫ್ರಂಟ್ ಬ್ಲೌಸ್ ಮೆಜರ್ಮೆಂಟ್ನ ತೊಗೊಳ್ಳಿ. ನಾವು ಬ್ಯಾಕ್ ಸೈಡು ಬೋಟ್ ನೆಕ್ ಶೇಪಲ್ಲಿ ಕಟ್ ಮಾಡಿದ್ದೀವಿ. ಅದಕ್ಕೆ ಫ್ರಂಟ್ ಕಟಿಂಗು ನೀವು ನಾರ್ಮಲ್ ಬ್ಲೌಸ್ನ ಕಟಿಂಗಿಗೆ ತೊಗೊಂಡ್ರೆ ಫ್ರಂಟ್ ಕಟಿಂಗ್ನ ಬಿಡ್ತು ಜಾಸ್ತಿ ತೊಗೋಬೇಕಾಗತ್ತೆ ಬೋಟ್ ನೆಕ್ಕಿಗೆ. ಆರಮ್ ಶೇಪು ತೊಗೊಳ್ಳಿ. ಆರಮ್ ವಿಡ್ತ್ ಇದೆಯಲ್ಲ ಬೋಟ್ ನೆಕ್ ಕಟಿಂಗ್, ಆರಮ್ ವಿಡ್ತು ನಾರ್ಮಲ್ ಬ್ಲೌಸ್ಗಿಂತ ಕಡಿಮೆ ಇರುತ್ತೆ. ಫ್ರಂಟ್ ವಿಡ್ತು ನೆಕ್ ಡೀಪ್ ತೊಗೊಳ್ಳಿ. ನೋಡಿ, ನೆಕ್ ಡೀಪು ನಾನು ಸ್ಟಾರ್ ನೆಕ್ನ ತೊಗೊಳ್ತಿದ್ದೀನಿ. ಸ್ಟಾರ್ ನೆಕ್ಕಿಗೆ ನೆಕ್ ಡೀಪು ಸ್ವಲ್ಪ ಜಾಸ್ತಿ ಬೇಕು ಫ್ರಂಟ್ ಸೈಡು. ಆರಮ್ಮು ನಾರ್ಮಲ್ ಬ್ಲೌಸ್ಗಿಂತ ಆರಮ್ ವಿಡ್ತು ಸ್ವಲ್ಪ ಕಡಿಮೆ ಬರುತ್ತೆ, ಲೆಂತ್ ಜಾಸ್ತಿ ಬರುತ್ತೆ. ಮೆಜರ್ಮೆಂಟ್ ಬ್ಲೌಸು ಫ್ರಂಟ್ ಡೀಪು 6.5 ಇತ್ತು. ನಾನಿದು ಸ್ಟಾರ್ ನೆಕ್ ತೊಗೊಳ್ತಿದ್ದೀನಲ್ಲ ಅದನ್ನು 7 ತೊಗೊಂಡಿದ್ದೀನಿ. ನೋಡಿ, ಸ್ಟಾರ್ ನೆಕ್ಕು ಕರೆಕ್ಟಾಗಿ ಅದು ಸೆಂಟ್ರ್ ಇದೆಯಲ್ಲ ಸ್ಟಾರು, ಅದು ವಿ ಶೇಪಲ್ಲಿ ನೀಟಾಗಿ ಬರಬೇಕು ಕಟಿಂಗು. ನೀವು ಸ್ಟಿಚ್ ಮಾಡಬೇಕಾದ್ರೂ ಅಷ್ಟೇ. ನೋಡಿ, ಫ್ರಂಟ್ ಮಾರ್ಕಿಂಗ್ ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂತ. 4 ಟಕ್ ಮಾರ್ಕಿಂಗು. ಫ್ರಂಟ್ 4 ಟಕ್ ಮಾರ್ಕಿಂಗ್. ನೋಡಿ, ಆರಮ್ ಶೇಪು ಸ್ಟಾರ್ ನೆಕ್. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಆಗಿ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವೀಡಿಯೋಸ್ ಎಲ್ಲ ನೋಟಿಫಿಕೇಷನ್ ನಿಮ್ಗೆ ಸಿಗ್ತಾ ಇರುತ್ತೆ. ನೋಡಿ, ಬ್ಲೌಸ್ ಪೀಸು ಹಾಗೂ ಲೈನಿಂಗ್ ಪೀಸ್ನ ಅಟ್ಯಾಚಿಂಗ್ ಮಾಡ್ತಾಯಿದ್ದೀನಿ ಸ್ಟಾರ್ ನೆಕ್ಕು. ನೋಡಿ, ಈ ಥರ ಬರುತ್ತೆ. ಇದು ತುಂಬಾ ಟ್ರೆಂಡಿಂಗಲ್ಲಿರೋಂಥ ಸ್ಯಾರಿ, ಪ್ಲೈನ್ ಸ್ಯಾರಿ ಬ್ಲೌಸ್ ಇದು. ಸ್ಟಾರ್ ವಿ ನೆಕ್. ಡಿಸೈನ್ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಫ್ರಂಟ್ ನೀವು ರೆಡಿ ಮಾಡ್ತಿರೋದಲ್ಲ ಚೆಸ್ಟ್ ಡಾಟ್ಸನ್ನು ಅದೇ ರೀತಿ ರೆಡಿ ಮಾಡ್ಕೊಳ್ಳಿ.
ಚೆಸ್ಟ್ ಡಾಟ್ಸ್ ಮಾಡೋದು ಗೊತ್ತಾಗಲಿಲ್ಲ ಅಂದರೆ ನನ್ನ ಲಿಂಕಲ್ಲಿ ವೀಡಿಯೋಸ್ಗಳಿರುತ್ತೆ. ಫ್ರಂಟ್ ಬ್ಲೌಸ್ ಸ್ಟಿಚಿಂಗ್ ಫುಲ್ ವೀಡಿಯೋಸು ಡಿಸ್ಕ್ರಿಪ್ಷನ್ ಲಿಂಕ್ಸಲ್ಲಿರುತ್ತೆ, ಚೆಕ್ ಮಾಡಿ. ಫ್ರಂಟು 4 ಡಾಟ್ಸು, ಏನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲೂ ಸಹ ವೀಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ನಿಮ್ಗೆ ಯಾವ್ದಾದ್ರು ಡಿಸೈನ್ಸ್ನ ರೆಡಿ ಮಾಡಬೇಕು ಅಂದರೆ ಆ ವೀಡಿಯೋಸ್ನ ಫುಲ್ ವಾಚ್ ಮಾಡಿ. ನೀವೇನಾದರೂ ಸ್ಕಿಪ್ ಮಾಡಿದ್ರೆ ಸೆಂಟ್ರಲ್ಲಿ ಯಾವುದಾದ್ರು ಪಾಯಿಂಟ್ಸ್ಗಳು ಇದ್ದರೆ ಮಿಸ್ ಆದಕ್ಕೋದ್ರೆ ಡಿಸೈನ್ ಫಿನಿಶಿಂಗ್ ಕರೆಕ್ಟಾಗಿ ಬರೋಲ್ಲ. ನೋಡಿ ಫ್ರಂಟ್ ಎಷ್ಟು ಚೆನ್ನಾಗಿ ಶೇಪೆಲ್ಲ ನೀಟಾಗಿದೆ. ಫಸ್ಟು ಲೈನಿಂಗ್ ಎಲ್ಲ ಅಟ್ಯಾಚಿಂಗ್ ಮಾಡಾದ್ಮೇಲೆ ನೆಕ್ಗೆ ಲೈನಿಂಗ್ ಪೀಸಿಂದ ಫಿನಿಶಿಂಗ್ನ ಕೊಡ್ತಾಯಿದ್ದೀನಿ. ಲೈನಿಂಗ್ ಪೀಸ್ನ ಕ್ರಾಸಾಗಿ ಕಟ್ ಮಾಡಿಬಿಟ್ಟು ಡಬಲ್ ಫೋಲ್ಡಿಂಗ್ ತೊಗೊಂಡು ಎಡ್ಜಸ್ಸಲ್ಲಿ ಸ್ಟಿಚ್ ಮಾಡ್ತಿದ್ದೀನಿ. ಕರೆಕ್ಟಾಗಿ ಶೇಪ್ನ ತಿರುಗಿಸ್ಕೊಂಡು ವಿ ಪಾಯಿಂಟಲ್ಲಿ ನೀಟಾಗಿ ಪಾಯಿಂಟ್ನ ನಿಲ್ಲಿಸಬೇಕು. ಅದು ವಿ ಶೇಪ್ ಇದೆಯಲ್ಲ ಅಲ್ಲಿ ನೀಡಲ್ ಪಾಯಿಂಟ್ ನಿಲ್ಲಿಸ್ಬಿಟ್ಟು ಮತ್ತೆ ಪೀಸ್ನ ನೀಟಾಗಿ ಟರ್ನ್ ಮಾಡ್ಕೋಬೇಕು. ಹಾಗೆ ರೌಂಡಾಗಿ ತಿರುಗಿಸ್ಕೊಳಕ್ಕೆ ಹೋಗಬೇಡಿ. ನೀಡಲ್ ಪಾಯಿಂಟ್ ಅಲ್ಲಿ ನಿಂತಿರಬೇಕು, ಆಗಲೇ ಅದು ಮೂಲೆ ನೀಟಾಗಿ ಬರೋದು. ಈ ಡಿಸೈನ್ ತುಂಬಾ ಸುಲಭವಾಗಿ ಮಾಡುವಂಥದ್ದು, ನಾನು ತೋರಿಸ್ಕೊಡ್ತಿರೋಂಥದ್ದು. ಈ ಥರ ಲೈನಿಂಗ್ ಪೀಸಿಂದ ನೆಕ್ನ ಟರ್ನ್ ಸುಲಭವಾಗಿ ಮಾಡ್ಕೋಬೋದು. ನೀಟಾಗಿ ಶೇಪು ಕೆಳಗಡೆ ಡೌನ್ ಸೈಡಲ್ಲಿ ರೌಂಡ್ ಶೇಪ್ ಕೊಟ್ಟಿದ್ದೀನಿ. ನೀಟಾಗಿ ರೌಂಡ್ ಶೇಪ್ನ ಸ್ಟಿಚ್ ಮಾಡ್ಕೋಬೇಕು. ಫಿನಿಶಿಂಗ್ ಪಾಯಿಂಟು ನೋಡಿ, ಈ ಥರ ಲೈನಿಂಗ್ ಪೀಸ್ ಅಟ್ಯಾಚಿಂಗ್ ಆಗಿದೆ. ನ್ಯಾಚ್ ಮಾಡ್ಕೊಳ್ಳಿ. ನ್ಯಾಚ್ ಮಾಡ್ಕೊಂಡಿಲ್ಲ ಅಂದರೆ ಕಟಿಂಗು ಶೇಪ್ ಎಲ್ಲ ನೀಟಾಗಿ ಬರಲ್ಲ. ನ್ಯಾಚ್ ಮಾಡೋದನ್ನು ಮರಿಬೇಡಿ. ಪೀಸ್ನ ಟರ್ನ್ ಮಾಡಿಕೊಂಡು ಕಿನಾರಿ ಸ್ಟಿಚಿಂಗ್ನ ಮಾಡ್ಕೊಳ್ಳಿ. ನಾವು ಅಟ್ಯಾಚಿಂಗ್ ಮಾಡಿರ್ತೀವಲ್ಲ ಲೈನಿಂಗ್ ಪೀಸು, ಅದ್ರಾಗಿಂತ ಜಾಸ್ತಿ ಎಡ್ಜಸ್ಸು ಕಾಣಿಸುತ್ತೆ. ಆ ಎಡ್ಜಸ್ನ ಕಟ್ ಮಾಡ್ಕೋಬೇಕು. ಎಡ್ಜಸ್ನ ಕಟ್ ಮಾಡಿಕೊಂಡು ಇನ್ಸೈಡಲ್ಲಿ ಯಾವ ಎಡ್ಜಸ್ಸು ಕಾಣಿಸ್ತಿರೋ ಹಾಗೆ ಫೋಲ್ಡಿಂಗ್ನ ತೊಗೊಂಡು ಟಾಪ್ ಸೈಡಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ಎಮ್ಮಿಂಗ್ ಮಾಡ್ಕೊಳ್ತೀನಿ ಅನ್ನೋರು ಎಮ್ಮಿಂಗ್ನ ಮಾಡ್ಕೋಬೋದು. ಎಮ್ಮಿಂಗ್ ಬೇಡ ಅನ್ನೋರು ಈ ಥರ ಸ್ಟಿಚಸ್ನ ಮಾಡ್ಕೋಬೋದು. ಎಲ್ಲೂ ಸಹ ಫ್ಯಾಬ್ರಿಕ್ನ ಎಳೆಯೋದಕ್ಕೆ ಹೋಗ್ಬಿಡಿ. ಎಳೆದ್ರೆ ನೀಟಾಗಿ ಡಿಸೈನ್ ಶೇಪು ಕರೆಕ್ಟಾಗಿ ಕೂರಲ್ಲ. ಆದಷ್ಟು ನಾವು ಅಟ್ಯಾಚಿಂಗ್ ಮಾಡ್ಕೊಂಡಿದ್ದೀವಲ್ಲ ಲೈನಿಂಗ್ ಪೀಸ್ ನೆಕ್ಕಿಗೆ, ಅದು ಲೂಸಾಗಿ ಇರಬೇಕು. ಶೇಪಲ್ಲಿ ಫ್ರಿಲ್ಸ್ನ ಕೊಡಬೇಕು, ಆಗಲೇ ನೆಕ್ ಕರೆಕ್ಟಾಗಿ ಫಿನಿಶಿಂಗ್ ಬರೋದು. ನೋಡಿ ನೆಕ್ ಡಿಸೈನ್ ಎಷ್ಟು ಚೆನ್ನಾಗಿ ಕೂತಿದೆ. ಎಲ್ಲೂ ಸಹ ರಿಂಕಲ್ಸ್ ಇಲ್ಲ, ಎಲ್ಲೂ ಲೂಸ್ನೆಸ್ ಇಲ್ಲ. ಪರ್ಫೆಕ್ಟಾಗಿ ಡಿಸೈನ್ ಕರೆಕ್ಟಾಗಿದೆ. ಹಾಗೆ 4 ಡಾಟ್ಸು ಸಹ ನೀಟಾಗಿದೆ.
ನೆಕ್ಸ್ಟು ಬ್ಯಾಕ್ ಡಿಸೈನ್ನ ತೋರಿಸ್ತೀನಿ ಬನ್ನಿ. ನೋಡಿ ಬ್ಯಾಕ್ ಡಿಸೈನ್ ರೆಡಿ ಮಾಡೋದನ್ನ. ಫಸ್ಟು ನಾವು ಸ್ಕ್ವೈರ್ ಕಟ್ಟಿಂಗ್ ತೊಗೊಂಡಿದ್ದೀವಲ್ಲ ಅದನ್ನು ಫಸ್ಟ್ ರೆಡಿ ಮಾಡ್ಕೋಬೇಕು. ಬ್ಲೌಸ್ ಪೀಸು ಲೈನಿಂಗ್ ಪೀಸ್ನ ಇಟ್ಬಿಟ್ಟು ಅದನ್ನು ಟರ್ನ್ ಮಾಡ್ಕೊಳ್ಳಿ. ಎಲ್ಲೂ ಸಹ ಫ್ಯಾಬ್ರಿಕ್ ಆಗಲಿ ಲೈನಿಂಗ್ ಪೀಸ್ ಆಗಲಿ ಎಳೆಯೋದಕ್ಕೆ ಹೋಗಬೇಡಿ. ಟರ್ನ್ ಮಾಡಾದ್ಮೇಲೆ ಕಿನಾರಿ ಸ್ಟಿಚಿಂಗು ಪೀಸ್ನ ಟರ್ನ್ ಮಾಡಿಕೊಂಡು ಕಿನಾರಿ ಸ್ಟಿಚಿಂಗ್ನ ಮಾಡ್ಕೊಳ್ಳಿ. ಪೀಸ್ ಟರ್ನ್ ಮಾಡಿಕೊಂಡು ಟಾಪ್ ಸೈಡಿಂದ ಸ್ಟಿಚ್ ಮಾಡ್ಕೊಳ್ಳಿ. ಎಲ್ಲೂ ಸಹ ಪೀಸಸ್ನ ಎಳೆಯೋದಕ್ಕೆ ಹೋಗಬೇಡಿ. ನೋಡಿ ಬ್ಯಾಕ್ ಸೈಡು ಬೋಟ್ ನೆಕ್ಕು ಸ್ಕ್ವೇರ್. ಫುಲ್ಲು ಬ್ಲೌಸ್ ಪೀಸ್ ಹಾಗೆ ಲೈನಿಂಗ್ ಪೀಸ್ನ ಅಟ್ಯಾಚಿಂಗ್ ಮಾಡ್ಕೊಳ್ಳಿ. ಅಟ್ಯಾಚಿಂಗ್ ಮಾಡಾದಮೇಲೆ ನೆಕ್ ಫಿನಿಶಿಂಗು ಫಸ್ಟು ಮಧ್ಯದಲ್ಲಿರೋ ನೆಕ್ ಡಿಸೈನ್ನ ರೆಡಿ ಮಾಡಾದ್ಮೇಲೆ ಕೆಳಗಡೆ ಬಾಟಮ್ ಸೈಡ್ನ ಫೋಲ್ಡಿಂಗ್ ಮಾಡಿಕೊಂಡು ಬಾಟಮ್ ಫಿನಿಶಿಂಗ್ನ ತೊಗೊಳ್ಳಿ. ಬಾಟಮ್ ಫಿನಿಶಿಂಗ್ ಆದಮೇಲೆ ನೆಕ್ಕಿಗೆ ಲೈನಿಂಗ್ ಪೀಸಿಂದ ಫ್ರಂಟ್ ಡಿಸೈನ್ ಹೇಗೆ ರೆಡಿ ಮಾಡಿದ್ನೋ ಅದೇ ರೀತಿ ಲೈನಿಂಗ್ ಪೀಸಿಂದ ನೆಕ್ನ ಫಿನಿಶಿಂಗ್ ಮಾಡ್ಕೊಳ್ಳಿ. ನೋಡಿ ಸ್ಕ್ವೇರ್ ನೆಕ್ ಬೋಟ್ ನೆಕ್ ಡಿಸೈನ್ ಬ್ಯಾಕ್ ಸೈಡ್. ಈ ಡಿಸೈನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡೋದು ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಆಲ್ ವಾಚಿಂಗ್. ಫಾಲೋ ಮಾಡ್ತಾಯಿರಿ. ಹೊಸ ಹೊಸ ವಿಡಿಯೋಸ್ ಲಿಂಕ್ಸ್ ಎಲ್ಲ ನೋಟಿಫಿಕೇಷನ್ಸ್ ಬರ್ತಾ ಇರುತ್ತೆ. ನೋಡಿ ಫಿನಿಶಿಂಗು ಲೈನಿಂಗ್ ಪೀಸಿಂದ ಫಿನಿಶಿಂಗ್ ಮಾಡಿರೋದು ನೆಕ್ಕು ಟಾಪ್ ಸೈಡು. ಫುಲ್ ಬ್ಲೌಸ್ ರೆಡಿ ಆದಮೇಲೆ ಫ್ರಂಟ್ ಸ್ಟೋರ್ ನೆಕ್ಕು ಬ್ಯಾಕ್ ಸೈಡು ಸ್ಕ್ವೈರು. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಆಲ್.